ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ರಾತ್ರಿ ಮಧ್ಯರಾತ್ರಿ ಅಂದರೆ ಕರೆಕ್ಟ್ 12 ಗಂಟೆ ಆಸ್ಪಾಸ್ನಲ್ಲಿ ಗುರು ಕರ್ಕ ರಾಶಿಗೆ ಹೋಗ್ತಾರೆ. ಓಕೆ, ಸೊ ಇಟ್ಸ್ ವೆರಿ ಆಸ್ಪಿಷಿಯಸ್ ಟೈಮ್ ಅಂತ ನೀವು ಹೇಳ್ಬೋದು. ಆಫ್ಟರ್ 13 ಇಯರ್ಸ್ ಗುರು ಕರ್ಕ ರಾಶಿಗೆ ಬಂದರು. ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು. ಓಕೆ, ಈ ಗುರುವಿನ ಸ್ಥಿತಿ ಅತಿಚಾರಿ ಸ್ಥಿತಿ ಅಂದರೆ ಗುರುವಿನ ಮೂಮೆಂಟ್ ಫಾಸ್ಟ್ ಐತಿ ಈಗ ಸದ್ಯ. ಸೊ ಅದಕ್ಕೆ ನಿಮ್ಮ ಗುರುಗಳು, ನೀವು ಯಾರನ್ನ ಫಾಲೋ ಮಾಡ್ತೀರಿ, ನೀವು ಯಾರನ್ನ ನಂಬಿರಿ, ಯಾರು ನಿಮ್ಮನ್ನು ಎಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಾರ, ಓಕೆ, ಆಧ್ಯಾತ್ಮಿಕ ಜೀವನದಲ್ಲಿ ಇನ್ನೂ ಮುನ್ನಡೆಸ್ತಾ ಇದ್ದಾರೆ ಅಂಥ ಗುರು ನಿಮಗೆ ಏನು ಹೇಳಾಕತ್ತಾರ, ಯಾವ ವಿಷಯದ ಕಡೆ ಲಕ್ಷ್ಯ ಕೊಡೋಕೆ ಹೇಳಾಕತ್ತಾರ, ಅಥವಾ ಅವರು ನಿಮ್ಮ ಸಲುವಾಗಿ ಏನು ಮಾಡಾಕತ್ತಾರ ಅಂತ ಅನ್ನೋದನ್ನು ನಾವಿವತ್ತು ಟ್ಯಾರೋ ಮೂಲಕ ನೋಡೋಣ. ಓಕೆ, ಸೊ ಈಗ ನಿಮ್ಮ ಗುರುಗಳು ಮೊನ್ನೆನ ಹುಣ್ಣಿಮೆ ಆಯ್ತು. ಓಕೆ, ಈ ಹುಣ್ಣಿಮೆ ಅಂತಂತನ್ರಿ, ಮತ್ತು ಈ ಗುರುವಿನ ಟ್ರಾನ್ಸಿಟ್ ಅನ್ರಿ, ಗೋಚರ ಗುರು ಅನ್ರಿ, ನಿಮಗೆ ಯಾವ ಥರದ ವಿಶೇಷ ಮೆಸೇಜ್ ಕೊಡಾಕತ್ತಾರ. ಓಕೆ, ಟೇಕ್ 3 ಕಾರ್ಡ್ಸ್ ಬಸ್. ಓಕೆ, ಸೊ ಒಂದೊಂದಾಗಿ ಇಲ್ಲಿ 3 ಕಾರ್ಡ್ ನೋಡೋಣ. ಓಕೆ, ನಿಮ್ಮ ಗುರುವಿನಿಂದ ಬರ್ತಾ ಇರುವಂಥದ್ದು ಆದೇಶ ಇದು, ಆದೇಶ ಅಂತ ಅಂದ್ಕೊಂಡ್ರಿ, ಅಥವಾ ನಿಮ್ಮ ಗುರು ನಿಮಗೇನಾದರೂ ಇದನ್ನು ಗೈಡ್ ಮಾಡಾಕತ್ತಾರ ಅಂತ ಅಂದ್ಕೊಡ್ರಿ. ಅಂದರೆ ನೀವು ಎಲ್ಲಿ ತಪ್ಪಾಕತ್ತೀರಿ, ಯಾವ ವಿಷಯ ನೀವು ಅತಿ ಮಾಡಾಕತ್ತೀರಿ. ಓಕೆ, ಇದು ಗುರು ನಿಮಗೆ ಕೊಡ್ತಾ ಇರೋ ಸಂದೇಶ. ನೀವು ಯಾರನ್ನ ಫಾಲೋ ಮಾಡ್ತೀರಿ, ಯಾರು ನಿಮ್ಮನ್ನು ಇಲ್ಲಿವರೆಗೂ ಕೇಳ್ಕೊಂಡು ಕರ್ಕೊಂಬಂದರು, ಯಾರು ನಿಮ್ಮನ್ನು ಇಲ್ಲಿ ತನಕ ಸಂಭಾಳಿಸ್ಯಾರೋ, ನಿಮ್ಮ ಜೀವನದ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಯಾರು ನಿಮ್ಮನ್ನು ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಡು ಬಂದಾರೆ. ಓಕೆ, ಅವ್ರು ಇದನ್ನು ನಿಮಗೆ ಹೇಳಾಕತ್ತಾರ. ಸೊ ಧ್ಯಾನ ಸೆ ದೇಖೋ ಅವ್ರು ಧ್ಯಾನ ಸೆ ಸುನೋ. ನೋಡಿರಿ, ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದರೆ ನಿಮ್ಮ ಗುರುಗಳು ನಿಮಗೆ ಕ್ಲಿಯರಾಗಿ ಹೇಳಾಕತ್ತಾರೆ. ಏನಂತಂತಂದ್ರೆ ಯು ಆರ್ ಆನ್ ಅ ಮೀನಿಂಗ್ಫುಲ್ ಪಾತ್. ಓಕೆ, ಆದರೆ ಹೆಂಗೈತಿ ಅಂತಂದ್ರೆ ನೀವು ವಿಷಯಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ. ಏನಂತಂತಂದ್ರೆ ಸ್ಪಿರಿಚುವಾಲಿಟಿ ಅಂತಂತಂದ್ರೆ ನಿಮ್ಮ ತಲೆಯೊಳಗೆ ಏನೋ ಒಂಥರ ಬೇರೆನ ವಿಷಯ ಐತೆ. ಭಾಳ ಸೀರಿಯಸ್ ಆಗಿ ಇರಬೇಕು, ಮಂದಿ ಜೋಡಿ ನಗಬಾರ್ದು, ಆಮೇಲೆ ಸರಿ ಹಂಗೆ ಊಟ ಮಾಡಬಾರ್ದು, ಹೊಲಸು ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ಬೇಕು, ಕ್ಲೀನಿನೆಸ್ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ಆಮೇಲೆ ಒಬ್ಬೊಬ್ಬರೇ ಇರೋದು, ದೂರ ಇರೋದು, ಅಂದ್ರೆ ಅತಿಯಾಗಿ ಕಟ್ಟರ್ ಅಂತಾರಲ್ಲ ಆ ಥರ. ಅದು ಹೆಂಗೈತಿ ಗೊತ್ತಾ, ಆ ಥರ ಇದ್ರೆ ಮಾಡಿದರೆ ನಿಮಗೆ ಎಂದಾದರೂ ನೀವು ಅಂದ್ಕೊಂಡಿದ್ರೆ ನಿಮಗೆ ರಿಯಲೈಸೇಷನ್ ಆಗ್ತೈತಿ, ನಿಮಗೆ ದೇವರು ಭೇಟಿ ಆಗ್ತಾನೋ, ಇದೆಲ್ಲ ಸುಳ್ಳು. ದಟ್ ಈಸ್ ಟೋಟಲಿ ಮೀನಿಂಗ್ಲೆಸ್ ಪಾತ್. ಸ್ಪಿರಿಚುವಾಲಿಟಿ ಅಂತಂತಂದ್ರೆ ಒಳಗಿನಿಂದ ಸುಖವಾಗಿರಬೇಕು ಮನುಷ್ಯ. ಸುಖನೂ ಅಲ್ಲ, ಒಳಗಿನಿಂದ ಆನಂದವನ್ನು ಅನುಭವಿಸ್ಬೇಕು ಮನುಷ್ಯ. ವಿದೌಟ್ ರೀಸನ್ ಹ್ಯಾಪಿಯಾಗಿರ್ಬೇಕು ಮನುಷ್ಯ. ವಿದೌಟ್ ರೀಸನ್ ನಿಮಗೆ ಖುಷಿಯಾಗಿ ನಿಮಗೆ ಖುಷಿ ಅಂತ ಫೀಲ್ ಆಗ್ತಿರ್ಬೇಕು. ಅದಕ್ಕೆ ಸ್ಪಿರಿಚುವಾಲಿಟಿ ಅಂತಾರೆ, ಅದಕ್ಕೆ ಸ್ಪಿರಿಚುವಲ್ ಲೈನ್ ಅಂತಾರೆ. ಅದು ನಿಜವಾದ ಆಧ್ಯಾತ್ಮಿಕ ಜೀವನ. ನೀವೆಲ್ಲೇ ತಪ್ಪು ಮಾಡಾಕತ್ತೀರಿ. ಒಬ್ಬೊಬ್ಬರೇ ಇರೋದು, ಸರಿಯಂಗೆ ಡಯಟ್ ಮಾಡೋಂಗಿಲ್ಲ, ಸರಿಯಾಗಿ ಡಯಟ್ ಮಾಡಲಿಲ್ಲ, ಸರಿಯಾಗಿ ನೀವು ಊಟ ಮಾಡಲಿಲ್ಲ ಅಂತಂದ್ರೆ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನ ಮುಂದೆ ಹೆಂಗೆ ಒರೆಸ್ತೀರಿ. ನೀವು ಸರಿಯಾಗಿ ನಿದ್ದಿನ ಮಾಡಲಿಲ್ಲ ಅಂತಂತಂದ್ರೆ ಇವತ್ತಿಲ್ಲ ನಾಳೆ ನಿಮ್ಮ ಶರೀರದ ಮೇಲೆ ಪ್ರಾಬ್ಲಮ್ ಮಾಡ್ತೈತದ. ಐಸೋಲೇಟ್ ಯಾಕೆ ಆಗಬೇಕು? ಈಗ ನೋಡ್ರಿ, ರಿಯಲೈಸೇಷನ್ ಆಗೋದು ಅಂದರೆ ಜೀವನದಲ್ಲಿ ಸಾಕ್ಷಾತ್ಕಾರ ಆತಪ್ಪ. ಇವತ್ತು ಸಾಕ್ಷಾತ್ಕಾರ ಆತ, ನಾಳೆ ಏನು ಮಾಡ್ತೀರಿ? ಬಟ್ಟೆ ಹಾಕೊಳ್ಳೋದು ಬಿಡ್ತೀರಿ? ಏನು ಊಟ ಮಾಡೋದು ಬಿಡ್ತೀರಿ? ಇಲ್ಲ. ಎಲ್ಲ ಮನುಷ್ಯ ಮಾಡ್ತಾನೆ ಇರ್ತಾನೆ. ಆದರೆ ಹೆಂಗಿರ್ತೈತಿ ಅಂತಂತಂದ್ರೆ ಜೀವನಕ್ಕೆ ಅಂಟ್ಕೊಳ್ಳಾರ್ದಂಗೆ ತನ್ನ ಜೀವನ ಮಾಡ್ತಿರ್ತಾನೆ. ಒಂದು ಕಾಮನ್ ಮ್ಯಾನ್ ಏನು ಮಾಡ್ತೈತಿ, ಅತಿಯಾಗಿ ಜೀವನದೊಳಗೆ ಅಂಟ್ಕೊಂಡು ಇದು ನಂದು ಅಂತಂದು ಮೋಹದಿಂದ ಬಡ್ಕೊಂಡು ಸತ್ತು ಹೋಗ್ತಾನೆ. ಬಟ್ ನೀವು ಈಗಾಗಲೇ ಸ್ಪಿರಿಚುವಲ್ ಲೈನ್ ನೀವು ಫಾಲೋ ಮಾಡಾಕತ್ತೀರಿ. ಆದರೆ ನೀವೇನು ಮಾಡಾಕತ್ತೀರಲ್ಲ, ನಿಮಗೆ ನೀವು ಒಂಥರ ಶಿಕ್ಷೆ ಕೊಟ್ಕೊಂಡಂಗೆ ಮಾಡಾಕತ್ತೀರಿ. ನಿಮಗೆ ಯಾರಾದರೂ ನಿಮ್ಮ ಬಂಧು ಬಾಂಧವರು ನಿಮ್ಮ ಹತ್ರ ಬಂದ್ರೆ ಅವ್ರನ್ನ ಹತ್ರ ಕರ್ಕೊಳಂಗಿಲ್ಲ, ದೂರ ಮಾಡೋದು ಅವ್ರನ್ನ. ಇಲ್ಲ ನಾನು ಅಂಟ್ಕೊಳಂಗಿಲ್ಲ, ಅದು ಮೋಹ, ಅದು ಹಾಗೆ, ಅದು ಹೀಗೆ. ಐಸೋಲೇಟ್ ಆಗೋದು ಅಂತ ಹೆಂಗಂತಂದ್ರೆ ಒಂಥರ ಅನ್ಹೆಲ್ದಿ ಐಸೋಲೇಷನ್. ಇವೆಲ್ಲ ನಾಳೆ ಮಾನಸಿಕ ವಿಕೃತಿಗೆ ಕಾರಣ ಆಕ್ಕೋ. ಒಂಥರ ಎಕ್ಸ್ಟ್ರೀಮ್ ಲೋನ್ಲಿನೆಸ್ ಅಂತ ಅನ್ನೋದು.
ಪೂರ್ತಿ ಸೊಸೈಟಿ ಜೊತೆ, ಜನರ ಜೊತೆ, ರಿಲೇಟಿವ್ಸ್ ಜೊತೆ ಡಿಸ್ಕನೆಕ್ಷನ್. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ, ಇದು ಸ್ಪಿರಿಚುವಾಲಿಟಿ ನಿಮಗೆ ಈ ಥರ ಮಾಡು ಅಂತಂದು ನಿಮಗೆ ಯಾವತ್ತೂ ಹೇಳಕತ್ತಿಲ್ಲ. ನಿಮ್ಮ ಗುರುಗಳು ನಿಮಗೆ ಹೇಳಕತ್ತಾರೆ ಈ ಥರ ನೀವು ಮಾಡಾಕತ್ತಿದ್ರೆ ಮಾಡಬೇಡ್ರಿ. ನಾನು ಎಷ್ಟೋ ಜನರು ನೋಡೀನಿ ಸ್ಪಿರಿಚುವಾಲಿಟಿ ಅನ್ಕೊತ ವಾರದಾಗ 7 ದಿನ ಉಪವಾಸ ಮಾಡ್ತಿರ್ತಾರೆ ಅವರು. ದೇವರು ಎಂದೂ ನಿಮ್ಮ ಶರೀರವನ್ನು ದಂಡಿಸಾಕೆ ಎಂದೂ ಹೇಳಂಗಿಲ್ಲ, ನೆನಪಿರಲಿ. ಲಕ್ಷ ಕೊಟ್ಟು ಕೇಳ್ರಿ. ಶರೀರಕ್ಕೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ, ಮನಸ್ಸಿಗೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ, ಆತ್ಮಕ್ಕೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ. ನೀವು ಇದನ್ನೆಲ್ಲ ಬಿಟ್ಕೊಂಡು ಶರೀರವನ್ನು ದಂಡಿಸಿದರೆ ಯಾವಾಗಾದರೂ ದೇವರು ಸಿಗ್ತಾನ? ನೋ. ಶರೀರನ ದಂಡಿಸೋದು ಅಂತಂದರೆ ಇದರತ್ತ ಟೆಂಪಲ್ ಹೊಲಸು ಮಾಡಿದಂಗೆ. ದಿಸ್ ಈಸ್ ಅ ಮೀಡಿಯಾ ಟು ಅಚೀವ್ ಸಮಥಿಂಗ್. ಇಲ್ಲೇನು ಹೇಳಕತ್ತಾರ, ಯು ಆರ್ ಇನ್ ನೀಡ್ ಆಫ್ ಗೈಡೆನ್ಸ್ ಅಂತ. ಈಗ ಹೆಂಗಾಕತಿ ಅಂದ್ರೆ ನೀವು ವಯಸ್ಸಿಗಿಂತ ಮೊದಲನೇ ಮುದುಕರಂಗೆ ಕಾಣಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ಹೆಂಗೆ ಅಂತಂದ್ರೆ ಹೆಲ್ದಿ ರಿಲೇಷನ್ಸ್ ಬಿಲ್ಡಪ್ ಮಾಡ್ಕೊಳಕ್ಕೆ ನೋಡಿರಿ, ಹೆಲ್ದಿ ವಿಚಾರಗಳನ್ನು ತೊಗೊಂಬರ್ರಿ, ಎಲ್ಲರ ಜೊತೆ ಬೆರೀರಿ. ನೀವು ಸ್ಪಿರಿಚುವಾಲಿಟಿ ನೀವು ಫಾಲೋ ಮಾಡ್ತೀರಿ ಅಂತಂದ್ರೆ ಅರ್ಥ ಅದರಿಂದ ಸೊಸೈಟಿಗೆ ಯೂಸ್ ಆಗಿರಬೇಕು, ನಾವು ಹುಚ್ಚರಾಗಿರಬಾರದು. ಅತಿಯಾಗಿ ಉಪವಾಸ ವನವಾಸ ಮಾಡಿದ್ರೆ ಇವತ್ತು ಶರೀರಕ್ಕೆ ತನ್ನದೇ ಆದಂಥ ಒಂದು ಕರ್ಮ ಐತಿ, ಪಾಪ ಅದಕ್ಕೊಂದು ಲಿಮಿಟ್ ಐತಿ. ಅದು ವಯಸ್ಸು ಹೋದ್ಮೇಲೆ ಯಾವಾಗ ಅದಕ್ಕೆ ಟಾಲ್ರೇಟ್ ಮಾಡ್ಕೊಳಕ್ಕಾಗಿಲ್ಲ, ಅವಾಗ ಅದು ನಿಮಗೆ ಡಿಸಿಷನ್ ಕೊಡ್ತೈತೆ. ಅದು ನನ್ನ ಫ್ರೆಂಡನ ಮದರ್ನ ವಾರದಾಗ 7 ದಿನ ಉಪವಾಸ ಇರ್ತಿದ್ರು ಅವರು. ದೇವ್ರ ಹೆಸರ್ಲೇರಿ ಅಂತಂದು ಹೇಳಿ. ಇವತ್ತು ಹೆಂಗೈತಿ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಇಷ್ಟು ಎದೆ ಉರಿತೈತಲ್ಲ, ಎದೆ ಉರಿತಿತ್ತು ಏನು ಹೊಟ್ಟೆ ಉರಿತಿತ್ತು ದೇವ್ರಿಗೆ ಗೊತ್ತು. ಕೊನೆಗೆ ಎಂಜಿಯೋಗ್ರಫಿನೂ ಮಾಡಿದರು, ಏನೂ ಆಗಿಲ್ಲ, ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಅವ್ರಿಗೆ ಇಷ್ಟು ತ್ರಾಸ ಆಗ್ತಿರ್ತೈತಲ್ಲ, ಅವ್ರಿಗೆ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಇಲ್ಲಿ ನೀವು ತಪ್ಪಾಗತ್ತೀರಿ. ಹರ್ಬಿಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಎಲ್ಲಿ ವಿಷಯಗಳನ್ನು ತಪ್ಪಾಗತ್ತೀರಿ ಅಲ್ಲಿ ನೀವು ಸುಧಾರಿಸ್ಕೊಡ್ರಿ ಅಂತ ನಿಮ್ಮ ಗುರುಗಳು ನಿಮ್ಗೆ ಹೇಳಕತ್ತಾರೆ. ಅದಾದಮೇಲೆ ಏನೈತೆ ನೋಡ್ರಿ, 9 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದರೆ ಅನ್ಹೆಲ್ದಿ ವಿಚಾರಗಳು. ಈಗ ಹೆಂಗಂತಂದ್ರೆ ನಿಮ್ಮ ವಿಚಾರಗಳನ್ನು ನಿಮಗೆ ವೈರಿಯಾಗಬೇಕು. ಸದ್ಯ ನಿಮಗೆ ಈಗ ಇದು ಆ್ಯಕ್ಚುಲಿ ಇದು ಮನಸ್ಸಿನ ಭ್ರಾಂತಿ. ಇದು ನೀವೇನು ಮಾಡಾಕತ್ತೀರಿ ಅಂದ್ರೆ ಅದಕ್ಕೆ ಪುಟ ಕೊಡಾಕತ್ತೀರಿ ನೀವು ಇನ್ನೊಂದು ಸ್ವಲ್ಪ. ಅದೇನಾಗ್ತದೆ, ಇನ್ನೊಂದಿಷ್ಟು ದೊಡ್ಡದು ಒಂದು ವಿಕಾರ ರೂಪ ತಾಳಿಬಿಟ್ಟದ. ನಿಮ್ಗೆ ಸುಳ್ಳು ಹೆದರಾಕತ್ತೀರಿ, ಸುಮ್ಮನೆ ಎಂಗ್ಸೈಟಿ ಆಗಾಕತ್ತೈತೆ ನಿಮಗೆ. ಹಳೀದನ್ನೆಲ್ಲ ನೀವು ರೀಸೈಕಲ್ ಮಾಡ್ತಿರ್ತೀರಿ, ಬಂದೇ ಬರ್ತೈತೆ. ಬರೀ ಪಾಸ್ಟ್ನಾಗನೇ ಇರೋದು. ಪಾಸ್ಟ್ ಅಂತಂದ್ರೆ ಏನು? ಭೂತ ಅಂತಂದ್ರೆ ಏನು? ಹೆದರಿಕೆ ಬರ್ತೈತಿ. ಸೊ ಎಷ್ಟಾಕತಿ ಅಷ್ಟು ಇದರಿಂದ ನೀವು ಹೊರಗೆ ಬರಾಕೆ ನೋಡ್ರಿ. ನೀವು ಯಾವ ಲೂಪದೊಳಗೆ ಸಿಕ್ಕಾಕೊಂಡಿರಲ್ಲ ಆ ಲೂಪದಿಂದ ಹೊರಗೆ ಬರಾಕೆ ನೋಡ್ರಿ ನೀವು. ಯಾಕಂದ್ರೆ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡ್ರಿ. ನೋಡಿರಿ, ಹೊಟ್ಟೆ ನನಗೆ ಹಸಿದ್ರೆ ನಾನೇ ಊಟ ಮಾಡ್ಬೇಕಲ್ಲ, ನಾನು ಬಿಟ್ಟರೆ ನೀವು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬ್ತತಿ. ಇವೆಲ್ಲ ಈಗ ಕಾಮನ್ ಥಿಂಗ್ಸ್. ಇವನ್ನೆಲ್ಲ ಹೇಳೋದು, ಇವನ್ನೆಲ್ಲ ಮಾಡೋದು ಅಷ್ಟು ನಮಗೆ ಗೊತ್ತಾಗಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಅಂತಂದು ಹೇಳಿ. ನೋಡಿರಿ, ನೀವು ದುಃಖ ಪಟ್ಟರೆ ನೀವು ಒಬ್ಬರೇ ದುಃಖ ಪಡ್ತೀರಿ, ನೀವು ನಗಾಕ್ಕೆ ಶುರು ಮಾಡಿರಿ 10 ಜನ ನಿಮ್ಮ ಜೊತೆ ನಗುತ್ತಾರೆ. ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊರಿ. ನಿಮ್ಮ ಮೆಂಟಲಿ ಹೆಲ್ದಿ ಇರೋಕ್ಕೆ ಯಾವ್ಯಾವ ವಿಷಯಗಳನ್ನು ನಿಮಗೆ ಅಳವಡಿಸ್ಕೊಳ್ಬೇಕು, ಯಾವ್ಯಾವ ವಿಷಯಗಳನ್ನು ನೀವು ಫಾಲೋ ಮಾಡಬೇಕು, ನೀವು ಅದನ್ನು ಫಾಲೋ ಮಾಡಬೇಕು. ಅಂದ್ರೆ ನಿಮ್ಮ ಜೀವನ ಉದ್ಧಾರ ಆಗ್ತೈತೆ. ಅದರ್ವೈಸ್ ನೋಡಿರಿ, ನಿಮ್ಮ ಗುರುಗಳನ್ನ ಇವತ್ತು ನಿಮಗೆ ಇದನ್ನು ಹೇಳಾಕತ್ತಾರೆ. ಒಳ್ಳೆಯ ವಿಷಯಗಳು, ಜನರ ಜೊತೆ ಬೆರೀರಿ, ನಗ್ರಿ. ನಿಮಗೆ ಯಾವುದು ಖುಷಿ ಕೊಡ್ತೈತೆ ಅದನ್ನು ಕೆಲಸ ಮಾಡಿರಿ. ಚಲೋ ಊಟ ಮಾಡಿರಿ. ಕೆಲವೊಬ್ರು ದಪ್ಪಕ್ಕೇನೆ ಅಂತಂದು ಹೇಳಿ ಫ್ಯಾಟ್ ಕಂಟೆಂಟ್ ಅದು ತಿನ್ನೋದ ಬಿಟ್ಬಿಡ್ತಾರೆ. ನಿಮ್ಮ ಬ್ರೈನ್ದೊಳಗೆ ಫ್ಯಾಟನ್ನು ಮ್ಯಾಕ್ಸಿಮಮ್ ಐತಿ. ಸೊ ಬಾಡಿಗೆ ಏನು ಬೇಕು, ಬಾಡಿಗೆ ಏನು ಬೇಡ, ಇದ್ರ ಬದಲಾಗಿ ಸ್ಟಡಿ ಮಾಡಿರಿ. ಅಂದ್ರೆ ಗೊತ್ತಾಕೈತೆ ನಿಮಗೆ. ಒಳ್ಳೆ ವಿಷಯಗಳನ್ನು ಜೀವನದೊಳಗೆ ಕಲ್ಟಿವೇಟ್ ಮಾಡ್ಕೊರಿ. ಈ ಥರದ್ದು ನೀವು ಯಾರಾದರೂ ಮಾಡಾಕತ್ತೀರಿ ನೋಡಿರಿ, ನಿಮ್ಮ ಗುರುಗಳಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಐತಿ. ನಿಮಗೆ ನೀವು ಈ ಥರದ ಜೀವನ ಮಾಡಾಕತ್ತೀರಿ ಅಂತಂದು ಹೇಳಿ ಇವತ್ತು ಅವ್ರು ನನ್ನಿಂದ ಇದು ನಿಮ್ಗೆ ಹೇಳ್ಸಾಕತ್ತಾರೆ. ಇವತ್ತು ಮಧ್ಯರಾತ್ರಿ 12 ಗಂಟೆ ಆದಮೇಲೆ ಎಂಟ್ರ್ ಹಾಕೋರು 4ನೇ ರಾಶಿ. 4ನೇ ರಾಶಿ ಏನು ತೋರಿಸ್ತೈತಿ? ನಿಮ್ಮ ಫೀಲಿಂಗ್ಸ್, ನಿಮ್ಮ ಭಾವನೆಗಳನ್ನು ತೋರಿಸ್ತೈತಿ, ನಿಮ್ಮ ಇಮೋಷನ್ಸ್ ತೋರಿಸ್ತೈತಿ, ನಿಮ್ಮ ಪೀಸ್ ಆಫ್ ಮೈಂಡ್ ತೋರಿಸ್ತೈತಿ, ನಿಮ್ಮ ಪ್ರಾಪರ್ಟಿ ತೋರಿಸ್ತೈತಿ, ನಿಮ್ಮ ಮದರನ್ನು ತೋರಿಸ್ತೈತಿ. ನಿಮ್ಮ ಪೀಸ್ ಆಫ್ ಮೈಂಡ್ ಇಲ್ಲಿ ಡಿಸ್ಟರ್ಬ್ ಆಗತ್ತೈತಿ, ಮುಂದೆ ಹೋಗಿ ಇಲ್ಲಿ ಡಿಸ್ಟರ್ಬ್ ಆಗತ್ತೆ. ಯಾರೋ ಸ್ಪಿರಿಚುವಲ್ನ ನೀವು ಫಾಲೋ ಮಾಡಾಕತ್ತೀರಿ ಅತಿ ಸ್ಟ್ರಿಕ್ಟ್ ಹಂಗೆ. ಈಗ ನನಗೆ ಅನಿಸೋ ಮಟ್ಟಿಗೆ ಯಾರೇ ಒಂಥರ ಫಾಲೋ ಮಾಡಾಕತ್ತವ್ರು, ನಾ ಎಷ್ಟು ಮಂದಿ ನೋಡ್ತಾನೆ ಅವ್ರ ಮುಖಕ್ಕೆ ಏನೂ ಹಚ್ಕೋತಿರೋದಿಲ್ಲ. ಯಾರು ಹೇಳಿದ್ರೆ ನಿಮಗೆ ಸ್ಪಿರಿಚುವಾಲಿಟಿ ಅಂತಂತಂದ್ರೆ ನಿಮ್ಮ ಸ್ಕಿನ್ ಬದಲಾಗಿ ಕಾಳಜಿ ಮಾಡಬೇಡ್ರಿ, ನೀರು ಕುಡಿಬೇಡ್ರಿ, ಸ್ವಚ್ಛಂಗೆ ಇರಬೇಡ್ರಿ ಅಂತ ಯಾರು ಹೇಳಿದ್ರೇನ? ಹರಕು ಬಟ್ಟೆ ಹಾಕ್ಕೊಂಡ್ರೆ ಸ್ಪಿರಿಚುವಾಲಿಟಿ ಅಂತ ಯಾರು ಹೇಳಿದ್ರೇನ? ಅರೆ ಜಮಾನ ಗಯ. ಈಗ ಹೆಂಗೈತೆ ಅಂತಂದ್ರೆ ಇನ್ನು ಮೇಲೆ ಎಂಥವ್ರು ಬರ್ತಾರೆ ನಿಮಗೆ ಅಂತಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಇಂಥ ಜನ ಬರ್ತಾರಲ್ಲ, ನಿಮ್ಗೆ ಹೇಳ್ತಾನೆ ಅವರು ಎಷ್ಟು ಹೈ ಲೆವೆಲ್ದವ್ರು ಇರ್ತಾರೆ ಅಂತಂದ್ರೆ BMW ಹಿಡಿತಾರೆ. ನಿಮಗೆ ಗೊತ್ತೂ ಆಗಂಗಿಲ್ಲ ಆ ಲೆವೆಲ್ ರೀಚ್ ಮಾಡ್ಯಾನಂತಂದು ಹೇಳಿ.
ಅದು ಒಂದು ಅದು ಒಂದು ಅದು ಒಂದು ಆ ಶತಮಾನ ಹೋತೀಗದು. ಸೆಫ್ರನ್ ಹಾಕ್ಕೊಂಡ್ರನ ಸ್ವಾಮಿಗಳು ಅಂತ ತಿನ್ನಂಗಿಲ್ಲ. ಅವ BMW ಇಳಿದ್ರು ಸಹಿತ BMW ಅಂಟ್ಕೊಂಡಿರಂಗಿಲ್ಲ. ಅಂಥ ಜನ ಬರ್ತೈತಿ. ಇನ್ನು ಕಾರ್ಪೊರೇಟ್ ಸ್ಟೈಲ್ದೊಳಗಿನ ಸನ್ಯಾಸಿಗಳು ಸಾಧುಗಳು ಬರ್ತಾರೆ. ನೋಡಿರಲಿ ನಮ್ಮ ಯೋಗಿ ಬಾಬನ್ ಹೆಂಗದಾರ ಅಂತಂದೇಳಿ. ವಾಟ್ ಈಸ್ ಡೂಯಿಂಗ್. ಈ ಹುಚ್ಚು ಮಂದಿ ಕೈಲಿ ಏನು ಆಗಂಗಿಲ್ಲ ಅಂತಂದು ಹೇಳಿ ಗೊತ್ತಾದ ಕೂಡ ಸನ್ಯಾಸಿಗಳೆಲ್ಲ ಇಂಥ ಕೆಲಸ ಮಾಡ್ಬೇಕಾಗತ್ತೆ ನೋಡಿ ಪಾಪ ಬಂದು. ಹೌದು, ಮತ್ತು ಸಮಾಜ ಸುಧಾರಣೆ ಯಾರು ಮಾಡ್ಬೇಕು? ಮತ್ತು ಸನ್ಯಾಸಿಗಳನ್ನ ಬಂದ್ ಮಾಡ್ಬೇಕು. ಮತ್ತು ಅವ್ರಿಗೆ ಯೋಗದಾನ ಎಷ್ಟು ದೊಡ್ಡದೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ತಾರೆ, 3 ಆಫ್ ಪೆಂಟಕಲ್ಸ್. ಸರಿ ಹಂಗೆ ಕೆಲಸ ಮಾಡ್ಬೇಕು, ಜನರ ಜೊತೆಗೆ ಕೆಲಸ ಮಾಡ್ಬೇಕು, ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು, ಕೆಲಸದ ಮೇಲೆ ಭಕ್ತಿ ಇರಬೇಕು. ಅದು ನನಗೆ ಊಟ ಕೊಡ್ತೈತಿ ಅಂತಂದ್ರೆ ಬದಲಾಗಿ ಅನ್ನಪೂರ್ಣೇಶ್ವರಿ ಅಂತಂದು ಹೇಳಿ ಆ ಭಕ್ತಿಯ ದೃಷ್ಟಿಯಿಂದ ನೋಡಬೇಕು ನೀವು ಮಾಡುವಂಥ ಕೆಲಸವನ್ನು. ನೀವೆಲ್ಲ ಅದನ್ನು ಮಾಡೋಂಗಿಲ್ಲ. ನಿಮಗೆ ಕೊಲ್ಯಾಬ್ರೇಷನ್ ಸರಿ ಹಂಗಿಲ್ಲ, ಕೊಲ್ಯಾಬ್ರೇಷನ್ ಎಲ್ಲ ಕೊಲ್ಯಾಪ್ಸ್ ಹಾಕೋ. ನಿಮ್ಮ ಸರಿ ಹಂಗೆ ಟೀಮ್ ವರ್ಕ್ ಇರೋಂಗಿಲ್ಲ, ಟೀಮ್ದೊಳಗೇನು ಒಳ್ಳೆ ಜನರನ್ನ ಹೈಯರ್ ಮಾಡೋಂಗಿಲ್ಲ. ನೀವು ಸರಿ ಹಂಗೆ ಅವರಿಗೆ ನಿಮ್ಮ ಟೀಮ್ದವ್ರಿಗೆ ಗೈಡ್ ಮಾಡೋಂಗಿಲ್ಲ. ಎಲ್ಲರೂ ಹೋದ್ರೆ ಜಗಳ ಮಾಡ್ತೀರಿ. ಎಲ್ಲ ಕಡೆ ಅನ್ಹೆಲ್ದಿ ರಿಲೇಷನ್ಶಿಪ್ಸ್. ಎಲ್ಲೇ ನಿಮ್ಮ ಪ್ರೊಫೆಷ್ನಲಿ ಅನ್ಹೆಲ್ದಿ ರಿಲೇಷನ್ಶಿಪ್ಸ್. ಫಿನಿಷಿಂಗ್ ಕಡೆ ಲಕ್ಷ್ಯ ಕೊಡ್ರಿ. ಸರಿ ಹಂಗೆ ಕಮ್ಯುನಿಕೇಟ್ ಮಾಡೋಕೆ ಕಲೀರಿ. ಇದು ಕಮ್ಯುನಿಕೇಷನನ್ನು ಹೇಳ್ತದೆ. ಸರಿ ಹಂಗೆ ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡೋಕೆ ನೋಡ್ರಿ. ನಿಮ್ಮ ಸ್ಕಿಲ್ಲಿಗೆ ಫೈನ್ ಫಿನಿಷಿಂಗ್ ಕೊಡ್ರಿ, ಮಾಸ್ಟ್ರಿ ಹಾಸಿಲ್ ಮಾಡಿರಿ. ಒಳ್ಳೊಳ್ಳೆ ಜನರ ಜೊತೆ ಒಳ್ಳೊಳ್ಳೆ ಲಿಂಕ್ಸ್ ಬೆಳೆಸ್ಕೋರಿ, ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋರಿ. ಸರಿ ಹಂಗೆ ಬೆಸ್ಟ್ ಅಂದ್ರೆ ಮಾತಾಡೋಕೆ ಕಲೀರಿ ಮೊದಲು. ನೀವು ಅದನ್ನು ಮಾಡೋಂಗಿಲ್ಲ. ಮತ್ತು ನೀವು ಆಮೇಲೆ ಏನು ಮಾಡ್ತೀರಿ, ಅಯ್ಯೋ ನಮ್ಮ ಗುರುಗಳು ಹಂಗೆ ಮಾಡೋಂಗಿಲ್ಲ, ನಮ್ಮ ಗುರುಗಳು ಹಿಂಗೆ ಮಾಡೋಂಗಿಲ್ಲ, ನಮಗೆ ಹೆಲ್ಪ್ ಮಾಡೋಂಗಿಲ್ಲ, ನಾ ಅವ್ರು ಇಷ್ಟು ವರ್ಷ ಆಯ್ತು ನಾನು ನೋಡ್ತೇನೆ. ಗುರು ಕುಚ್ ನಹಿ ಕರ್ತಾ ಯಾರು ಸಿರ್ಫ್ ಮಾರ್ಗಕ್ಕೋ ದಿಕ್ಕಾತಾ. ಈ ರಸ್ತೆ ಮೇಲೆ ನಡಿಯಪ್ಪ ಅಂತಂದು ಹೇಳ್ತಾರೆ ಅವ್ರು. ಇದು ಒಳ್ಳೆಯ ರಸ್ತೆ. ನೀವು ಆ ರಸ್ತೆ ಮೇಲೆ ನಡೆಯಕತ್ತೀರಿ ಅಂತಂತಂದ್ರೆ ನಿಮ್ಮಲ್ಲಿ ಸುಧಾರಣೆ ಬರಬೇಕು. ಎಷ್ಟೋ ಜನ ಹೇಳ್ತಾರೆ, ನಾ ಧ್ಯಾನ ಮಾಡ್ತೇನೆ ರೀ. ಧ್ಯಾನ ಮಾಡಿ ಒಂದು 4 ತಾಸು ನೀವು ಕುಂತು ಎದ್ರೆ ನಿನಗೆ ಜ್ಞಾನದ ಎಷ್ಟು ಪ್ರಾಪ್ತಿ ಆತಪ್ಪ? ಏನೂ ಇಲ್ಲ. ಮತ್ತೆ ಹೇಳೋದೈತಿ, ಮತ್ತೆ ವಾಪಸ್ ಅದ ಕೆಲಸ ಮಾಡೋದೈತಿ, ಮತ್ತೆ ಕೆಲ್ಸಕ್ಕೆ ಹೋಗೋದೈತಿ, ಮತ್ತೆಲ್ಲ ರಾಡಿ ಕೆಲಸ ಬರೋದೈತಿ. ಹಿಂಗೆ ಮಾಡ್ತಿರ್ಕಂತೈತಿ ನೀವು ಇಲ್ಲಿ ಬಹುತೇಕ. ನಿಮ್ಮ ಗುರುಗಳು ನಿಮ್ಗೆ ಹೇಳತ್ತಾರೆ, ಸರಿ ಹಂಗೆ ಕೆಲಸ ಮಾಡೋಕೆ ಕಲೀರಿ. ಡೆಡಿಕೇಶನ್ ಇರಬೇಕು, ಡಿವೋಷನ್ ಇರಬೇಕು. ಎಷ್ಟೋ ಜನರಿಗೆ ಕೆಲಸ ಸಿಗಂಗಿಲ್ಲ. ದೇವ್ರು ನಿಮಗೆ ಕೆಲಸ ಕೊಟ್ಟಾನ. ಯಾರು ನಿಮಗೆ ಕೆಲಸ ಕೊಟ್ಟಾನಲ್ಲ ಅವ್ರ ಬದಲಾಗಿ ಒಂಚೂರು ಗ್ರ್ಯಾಟಿಟ್ಯೂಡ್ ಇರಲಿ. ನಿಮ್ಗೆ ಯಾರು ಕೆಲಸ ಕೊಡಿಸ್ಯಾರೋ, ಯಾರು ಕೆಲಸ ಕೊಟ್ಟಾರೋ, ನಿಮ್ಮ ಗುರುಗಳು ನಿಮಗೆ ಇದನ್ನು ಉಪದೇಶ ಹೇಳಕತ್ತಾರೆ, ನೀವು ಇಲ್ಲಿ ತಪ್ಪಾಕತ್ತೀರಿ. ನೋಡಿರಿ, ಒಂದು ವೇಳೆ ಇದೆಲ್ಲ ಇದ್ದಿರಲಿಲ್ಲ, ನಾ ಈ ಮೂರು ಕಾರ್ಡನ್ನು ಬೇರೆ ರೀತಿಯಿಂದ ಹೇಳ್ಬೋದಾಗಿತ್ತು. ನೀವು ಭಾಳ ಚಲೋ ಕೊಲ್ಯಾಬ್ರೇಟ್ ಮಾಡ್ತೀರಿ, ಭಾಳ ಚಲೋ ಹಂಗೆ ಮಾಡ್ತೀರಿ, ಭಾಳ ಚಲೋ ಹಿಂಗೆ ಮಾಡ್ತೀರಿ ಅಂತ ಇದನ್ನು ಹೇಳ್ಬೇಕಾಗಿತ್ತು. ನಾ ಇಲ್ಲೂ ಹೇಳ್ಬೇಕಾಗಿತ್ತು, ನೀವು ಭಾರಿ ಬೆಸ್ಟ್ ಅದೀರಿ, ನೀವೆಲ್ಲ ಸ್ಪಿರಿಚುವಲ್ ಲೈನ್ದಾಗ ನೀವು ಅಷ್ಟು ಗ್ರೇಟ್ ಆಗಿರಿ, ನೀವು ಇಷ್ಟು ಗ್ರೇಟ್ ಆಗಿರಿ ಅಂತ ನಾ ಎಲ್ಲ ನಿಮಗೆ ಹೇಳ್ಬೋದಾಗಿತ್ತು. ಇದೊಂದೇ ನೆಗೆಟಿವ್ ಕಾರ್ಡ್ ಐತಿ. ನೀವು ಇದ್ರಾಗಿಂದ ಹೊರಗೆ ಬರಾಕತ್ತೀರಿ ಅಂತ ನಾನು ನಿಮಗೆಲ್ಲ ಹೇಳ್ಬೋದಾಗಿತ್ತು. ಹೇಳಕ್ಕೆ ಬರಂಗಿಲ್ಲ ನಂಗೆ. ಯಾಕೆ ಗೊತ್ತಾ, ಬಾಟಮ್ದಾಗ ಏನೈತೆ ನೋಡ್ರಿ ಇಲ್ಲಿ, ಈ ಯಮನ್ ಪರಿಸ್ಥಿತಿ ಏನೈತೆ ನೋಡಿದ್ರೆ ನಾವು ಗೊತ್ತಾಕತಿ. ಕಾಮನ್ ಸೆನ್ಸ್ ಯಾವ ಮನುಷ್ಯ ಆದರೂ ಗುರ್ತಾ ಹಿಡಿಬೋದು. ಆರೋಗ್ಯನೂ ಸರಿ ಇಲ್ಲ, ಆಮೇಲೆ ಫೈನಾನ್ಷಿಯಲಿ ಚಲೋ ಇಲ್ಲ, ಹೆಲ್ತ್ನೂ ಚಲೋ ಇಲ್ಲ. ಅವ್ರ ಪರಿಸ್ಥಿತಿ ಎಷ್ಟು ಕಂಗೆಟ್ಟೈತೆ ನೋಡ್ರಿ ಇಲ್ಲಿ. ಅವ್ರು ಎಷ್ಟು ಸ್ಟ್ರಕ್ ಅಂತ ಫೀಲ್ ಮಾಡತ್ತಾರ, ಎಷ್ಟು ಸ್ಟ್ರಗಲ್ ಮಾಡಕತ್ತಾರ ಅವ್ರು ತಮ್ಮ ಜೀವನ ಸಲುವಾಗಿ. ಇಲ್ಲೂ ಎಲ್ಲ ಬರೀ ಸ್ಟ್ರಗ್ಲಿಂಗ್ ಪೀರಿಯಡನೇ ಐತಿ. ದಿಸ್ ಇಸ್ ಅ ಪಾವರ್ಟಿ ಮೈಂಡ್ಸೆಟ್. ಇದನ್ನು ಏನು ಹೇಳಿದ್ನಲ್ಲ ದಿಸ್ ಇಸ್ ಅ ಪಾವರ್ಟಿ ಮೈಂಡ್ಸೆಟ್. ಒಟ್ಟು ಹೆಲ್ದಿ ಮೈಂಡ್ಸೆಟ್ ಇಲ್ಲಿ. ಈಗ ಗುರು ಒಂದು ವರ್ಷ ಇರ್ತಾರೆ, ನಡಕ್ಕೆ ಮತ್ತೆ ರೆಟ್ರೋ ಹಾಕಾರ. ಒಂದು 5-6 ತಿಂಗಳ ಒಂದು 5-6 ತಿಂಗಳು ಅಷ್ಟೇ ಅದಾರ. ಈಗ ಮತ್ತೆ ಅವ್ರು ರೆಟ್ರೋ ಹಾಕಾರ. ರೆಟ್ರೋ ಅಂದರೆ ವಕ್ರಿ ಆಗ್ತಾರೆ. ನೋಡಿರಿ, ಸುಧಾರಣೆ ಮಾಡಿಕೊಡ್ರಿ. ಯಾಕಂತಂದ್ರೆ ನೋಡಿರಿ, 4th ಹೌಸ್ ಏನೆಲ್ಲ ವಿಷಯಗಳನ್ನು ನೀವು ಮುಂದೆ ಹೇಳ್ತೈತಿ, ಆ ವಿಷಯಗಳನ್ನೆಲ್ಲ ನೀವು ಪಡ್ಕೋಬೇಕು ಅಂತಂತಂದ್ರೆ ನೀವು ಇವು ವಿಷಯಗಳನ್ನೆಲ್ಲ ಫಾಲೋ ಮಾಡಲೇಬೇಕು. ಗುರು ಏನು ಹೇಳಿಕೊಡ್ತಾರೆ ನಿಮಗೆ, ಗುರು ಯಾವ ಥರ ಪಾಠ ಹೇಳಿಕೊಡ್ತಾರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಫಾಲೋ ಮಾಡಲೇಬೇಕು. ಏನೂ ನಿಮ್ಮ ಹತ್ರ ಚಾಯ್ಸ್ ಇಲ್ಲ. ನೀವು ಗುರುಗಳನ್ನ ಬೈಯಕ್ಕೆ ಹೋಗ್ಬೇಡ್ರಿ. ಓಕೆ. ಸೊ ಇದರ ಜೊತೆಗೆ ನಿಮ್ಮ ಮನಸ್ಸು ಮೂನಾಲಜಿ ಡೆಕ್ದಿಂದ ನೋಡೋಣ. ಮನಸ್ಸಿಗೆ ಯಾವ ವಿಷಯಗಳನ್ನು ಅಳವಡಿಸ್ಕೋಬೇಕಂತಂದು ಹೇಳಾಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ. A win-win outcome is forecast. Surrender to the divine. The answers you need are coming. Okay. ನೋಡ್ರಿ, ಇದು ಫುಲ್ ಮೂನ್ ಐತಿ, ಇದು ಫುಲ್ ಮೂನ್ ಐತಿ, ಇದು ಫುಲ್ ಮೂನ್ ಐತಿ. ಓಕೆ. A personal issue reaches resolution.
ಓಕೆ. ನಿಮ್ಮಲ್ಲಿರುವಂಥ ಯಾವುದೇ ಸಮಸ್ಯೆಗಳು ಈಗ ಸಮಾಧಾನವನ್ನು ಕಂಡುಕೊಳ್ಳುವಂಥ ಟೈಮ್ ಬಂದೈತಿ ನೋಡ್ರಿ. ಇಲ್ಲೇನು ಹೇಳತ್ತಾರ, ಸರೆಂಡರ್ ಟು ದ ಡಿವೈನ್. ಕೆಲವು ಸರ್ತಿ ಹೆಂಗಾಗತ್ತಿ, ನಾನೇ ಎಲ್ಲ ಫಿಕ್ಸ್ ಮಾಡ್ತೇನೆ ಓಡಾಡ್ತಿರ್ತೀರಿ. ಹರ್ ಇನ್ಸಾನ್ ಕರ್ ನಹೀ ಸಕ್ತಾ. ಎಲ್ಲರೇ ನಿಮಗೆ ಸರೆಂಡರ್ ಮಾಡಲೇಬೇಕು. ನೀವು ಯಾವುದೇ ಬೇಕಾದಂಥ ದೊಡ್ಡ ಪೋಸ್ಟ್ನಾಗಿರ್ರಿ, ನೀವು ಏನೇ ಮಾಡಿರಿ, ನೀವು ಸ್ಪಿರಿಚುವಲ್ ಲೈಫ್ದೊಳಗೆ ನೀವು ಎಷ್ಟೇ ಮುಂದೆ ಹೋಗಿರ್ರಿ, ಆ ಥರ ಎಂದೂ ಆಗಂಗಿಲ್ಲ. ಒಂದಿಲ್ಲ ಒಂದು ಕಡೆ ಬಂದು ನಿಮಗೆ ದೇವ್ರಿಗೆ ಸರೆಂಡರ್ ಮಾಡಲೇಬೇಕು. ನೀವು ಸರೆಂಡರ್ ಮಾಡಿ ನೀವು ದೂರ ಕುಂತ ಮಜಾ ನೋಡ್ಬೇಕು ಯಾವಾಗಿದ್ರೂ ಸಾಕ್ಷಿ ಭಾವದಿಂದ. ಎಷ್ಟು ಬ್ಯೂಟಿಫುಲಿ ನಿಮ್ಮ ಗುರುಗಳು ಅಂತನ್ರಿ, ನಿಮ್ಮ ಡಿವೈನ್ ಎನರ್ಜಿ ಏನ್ರಿ ಅದನ್ನು ಸೆಟ್ ಮಾಡ್ತಿರ್ತತಿ ಅಂತಂದು ಹೇಳಿ ನಿಮಗೆ ವಿಚಿತ್ರ ಅನಿಸುತ್ತೆ ಅದನ್ನು ನೋಡಿದ್ರವಾಗ. ಸೊ ಈಗ ಹೆಂಗೈತಿ ಅಂತ ನಿಮಗೆ ನೀವು ಯಾವ ಥರದ ದ ಆನ್ಸರ್ಸ್ ಯು ನೀಡ್ ಆರ್ ಕಮ್ಮಿಂಗ್. ನಿಮ್ಮಲ್ಲಿ ಯಾವ ಪ್ರಶ್ನೆಗಳಿದ್ದು ಅದಕ್ಕೆ ನಿಮಗೆ ಏನು ಉತ್ತರ ಬೇಕಾಗಿತ್ತು, ಸೊ ಅವೆಲ್ಲ ಬರಾಕತ್ತವೆ. ಆದರೆ ಹೆಂಗಂತಂದ್ರೆ ಎಲ್ಲಿವರೆಗೂ ನೀವು ಸುಧಾರಣೆ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೂ ಅದು ಬರೋಂಗಿಲ್ಲ. ನೀವು ಸುಧಾರಿಸ್ಕೊಡ್ರಿ, ಈ ವಿಷಯಗಳನ್ನು ಸುಧಾರಿಸ್ಕೊಡ್ರಿ, ಇವೆಲ್ಲ ಬರ್ತಾವೆ. ಇನ್ನು ಸ್ವಲ್ಪ ದಿವಸದಾಗ ನಿಮ್ಮ ಮನಸ್ಸಿಗೆ ಏನು ಬೇಕು ನಿಮಗೆ ಸಿಗ್ತೈತಿ. ಸಕ್ಸಸ್ ನಿಮಗೆ ಸಿಗ್ತೈತಿ. ವಿನ್ ಸಿಚುವೇಶನ್ ಈಸ್ ಕಮಿಂಗ್. ಆ್ಯಕ್ಚುಲಿ ಭಾಳ ಮಂದಿಗೆ ಈಗಾಗಲೇ ಇದ್ರದ್ದು ಇಫೆಕ್ಟ್ ಸ್ಟಾರ್ಟ್ ಆಗಿರಬೇಕು. ಯಾವತ್ತಂದ್ರೆ ಗುರು ಟ್ರಾನ್ಸಿಟ್ ಆದಮೇಲೆ ಬರ್ತೈತಿ ಅಂತಂತಿರಂಗಿಲ್ಲ. ಅದು ಬರೋಕ್ಕಿಂತ ಒಂದು ತಿಂಗಳ ಮುಂಚೆನೇ ಸ್ಟಾರ್ಟ್ ಆಗಿರ್ತೈತಿ ಇವೆಲ್ಲ. ಅಂದರೆ ಸಾವಕಾಶ ಅದ್ರ ಲಕ್ಷಣಗಳು ಕಾಣ್ತಿರ್ತಾವೆ. ನೀವು ನೋಡಾಕತ್ತಿರ್ಬೇಕು. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತೈತಿ, ಸಕ್ಸಸ್ ಬರಾಕತ್ತೈತಿ. ನಿಮ್ಮ ಪರ್ಸ್ನಲ್ ಏನೇನು ಇಶ್ಯೂಸ್ ಅಂದ್ರೆ ತೊಂದರೆಗಳು, ಅವಕ್ಕೆಲ್ಲ ಸೊಲ್ಯೂಷನ್ ಸಿಗಾಕತ್ತೈತಿ, ಅವಕ್ಕೊಂದು ಸಮಾಧಾನ ಸಿಗಾಕತ್ತೈತಿ. ಇದನ್ನೆಲ್ಲ ಆಗಬೇಕು ಅಂತಂದರೆ ನೀವು ನಿಮ್ಮ ಗುರುಗಳಿಗೆ ಸರೆಂಡರ್ ಆಗಿ. ಓಕೆ. ಇದ್ರ ಜೊತೆ ನಾವೇನು ಮಾಡೋಣ ಅಂತಂದರೆ ಒಂದು ಯೋಗಿನಿ ಕಾರ್ಡ್ ತೊಗೊಂಡೋಣ, 1 ಅಥವಾ 2 ಯೋಗಿನಿ ಕಾರ್ಡ್ ತೊಗೊಳ್ಳೋಣ. ಅವ್ರು ನಿಮಗೇನು ಅಡ್ವೈಸ್ ಮಾಡಾಕ್ತಾರೆ ಅದನ್ನು ನೋಡೋಣ. ಓಕೆ. ಸೊ ಈ ಯೋಗಿನಿ ಡೆಕ್ದಿಂದ ವಿಲ್ ಟೇಕ್ 1 ಕಾರ್ಡ್. ಈಗ ಗುರುವಿನ ಟ್ರಾನ್ಸಿಟ್ದಲ್ಲಿ ಭಾಳಷ್ಟು ಜನ ಯೋಗಿನಿ ಇದನ್ನು ಪ್ರಾಕ್ಟೀಸ್ ಅದು ಮಾಡ್ತಿರ್ತಾರೆ. ಸೊ ಲೆಟ್ ಅಸ್ ಸಿ ಯಾರು ಬರ್ತಾರೆ ಅಂತಂದು ಹೇಳಿ. ವಾವ್, ಚಾಮುಂಡಿ. ಓಕೆ, ಚಾಮುಂಡೇಶ್ವರಿ. ಚಲೋ, ಚಾಮುಂಡೇಶ್ವರಿ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಕೊಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸೊ ಚಾಮುಂಡಿ ಅಂತಂದರೆ ಯಾರಂತ ತಮಗೆ ಗೊತ್ತಾಯಿತು. ಓಕೆ. ಚಂಡಮುಂಡರನ್ನು ವಧಿಸಿದಂಥ ದೇವತೆ. ಈಗಿನ ಪ್ರೊಟೆಕ್ಟರ್ ಅಂತಂದು ಹೇಳಿ ಕರೀತಾರೆ. ಎದರಿಂದ ಪ್ರೊಟೆಕ್ಟ್ ಮಾಡ್ತಾರೋ, ಇಲ್ನೆಸ್ಸು, ಡೆತ್ತು, ಫಿಯರು, ಈ ವಿಷಯದಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಳೆ ದೇವಿ. ಓಕೆ. ಶೀ ಈಸ್ ಪ್ರಾಮಿಸಿಂಗ್. ನಿಮ್ಮ ಗುರುಗಳು ನಿಮಗೆ ಏನು ಹೇಳ್ಯಾರ ಅವರ ಆದೇಶದ ಮೇರೆಗೆ ನೀವು ನಡೆದುಕೊಂಡದ್ದೇ ಆದರೆ ದೇವರು ಯಾವತ್ತಿದ್ರೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಳೆ. ಸರಿನಾ? ಸೊ ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.